ಮಗ ಮಹಾದೇವಗೆ ನನ್ನ ಮಗಳು ಪ್ರೇಮನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದೆ. ಇದು ನನ್ನ ಮಾತು. ಹೇಳಮ್ಮ ಕಲ್ಯಾಣಿ, ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಳ್ಳೋದಕ್ಕೆ ನಿನಗೆ ಒಪ್ಗೆನಾ? ನಿಜವಾಗ್ಲೂ ನಾಣ? ನಿಜವಾಗ್ಲೂ ಕಣಮ್ಮ. ನೀನು ಒಪ್ಕೊಂಡ್ರೆ ಮುಂದಿನ ಮುಹೂರ್ತದಲ್ಲೇ ಮಾಧವನಿಗೆ ಪ್ರೇಮಗೆ ಮದುವೆ ಮಾಡಿ ಮುಗಿಸ್ಬಿಡೋಣ. ನಿನ್ ಮಗಳು ನಮ್ಮ ಮನೆ ಸೊಸೆಯಾಗಿ ಬರ್ತಾಳಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಿದೆ ಅಣ್ಣ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ನಾನ್ ಹೇಳಿಕೊಡ್ದೆ ಇನ್ಯಾರಮ್ಮ ಕೊಡ್ತಾರೆ? ಆದ್ರೆ ಅಣ್ಣ, ನೀನು ಪ್ರೇಮಗೆ ಬೇರೆ ಕಡೆ ಎಲ್ಲೋ ಗಂಡು ನೋಡ್ತಿದ್ಯೋ ಏನೋ? ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕಮ್ಮ ಊರೆಲ್ಲ ತಿರುಗ್ಲಿ? ಅವನಿಗೆ ಏನ್ ಕಮ್ಮಿ ಆಗಿದೆ ಅಂತ ನಾನು ಬೇರೆ ಕಡೆ ಹುಡುಕ್ಲಿ? ಅವನ್ ಮಾತಷ್ಟೇ ಹೊರಟಮ್ಮ. ಆದ್ರೆ ಬೇರೆಯವರು ಕಷ್ಟಕ್ಕೆ ಮಿಡಿಯುವಂತ ಹೃದಯವಂತ ನಮ್ಮ ಅವನು. ಬೇರೆಯವ್ರಿಗೆ ಹೆಗಲಾಗವನು ತಾನು ಕಟ್ಕೊಂಡಿರೋ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವೇನಮ್ಮ? ನನಗ ಆ ನಂಬಿಕೆ ಇದೆ. ನಿಜವಾಗ್ಲೂ ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಇಷ್ಟೊತ್ತು ಎಲ್ಲ ಮುಗ್ದೋಯ್ತು, ನನ್ ಮಗನ್ಗೆ ಮದ್ವೆನೇ ಆಗಲ್ಲ ಅಂತ ಕುಸ್ತೋಗಿದ್ದೆ. ಆದ್ರೆ ನಿನ್ ಒಂದೇ ಒಂದ್ ಮಾತು ನನ್ ಕಷ್ಟನೆಲ್ಲ ಕಳೆದ್ಬಿಡ್ತಣ್ಣ. ಆದ್ರೂ ಅಣ್ಣ, ನೀನೊಂದ್ ಮಾತು ಪ್ರೇಮನ್ಗೂ ಕೇಳಿದ್ರೆ ಒಳ್ಳೇದೇನು? ಏನಮ್ಮ ಹೇಳ್ತಾ ಇದೀಯಾ? ಪ್ರೇಮ ನನ್ನ ಮಗಳು. ಅವಳು ಯಾವತ್ತೂ ಅಪ್ಪ ಅಮ್ಮ ಹಾಕಿದ ಗೆರೆನ ದಾಟಲ್ಲ. ನಾವು ಹೇಳಿದ್ದನ್ನ ಕಣ್ಣು ಮುಚ್ಕೊಂಡು ಪಾಲಿಸ್ತಾಳೆ. ಹೌದು ಅದಕ್ಕೆ ನೀವ್ ಅವಳ ಬಗ್ಗೆ ಏನೋ ಯೋಚನೆ ಮಾಡ್ಬೇಡಿ. ಅವಳು ನಮ್ಮ ಮಾತು ಯಾವತ್ತೂ ಮೀರಲ್ಲ. ಕಲ್ಯಾಣಿ, ಒಂದ್ ಕೆಲಸ ಮಾಡಮ್ಮ. ಈಗಲೇ ಮನೆಗೆ ಹೋಗಿ ಮಹಾದೇವನ ಹತ್ರ ಮಾತಾಡಿ ನಾಳೆನೆ ನಮ್ಮ ಮನೆಗೆ ಬಂದ್ಬಿಡಿ. ಹೂ ಮುಡ್ಸೋ ಶಾಸ್ತ್ರ ಮುಗಿಸ್ಬಿಡೋಣ. ಏನಣ್ಣ ಏನ್ ಹೇಳ್ತಾ ಇದ್ದೀರಾ? ನಾಳೆನೆ ಹೂ ಮುಡ್ಸೋ ಶಾಸ್ತ್ರನ? ಯಾಕಮ್ಮ ಆಶ್ಚರ್ಯ ಪಡ್ತಾ ಇದೀಯಾ? ಒಳ್ಳೆ ಕೆಲ್ಸಕ್ಕೆ ತಡೆ ಯಾಕೆ ಮಾಡೋದು? ನಾಳೆನೆ ಬಂದ್ಬಿಡಿ. ಸರಿ ಅಣ್ಣ, ನೀವಿಬ್ರು ನನ್ ಮನ್ಸಿನ ಭಾರನ ಇಳಿಸ್ಬಿಟ್ರಿ. ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ಸರಿ, ನಾವೇನ್ ಬರ್ತೀವಿ. ಸರಿ ಅಣ್ಣ. ಶಾರದಾ, ನೋಡ್ದ್ಯಾ ಶ್ರೀಧರ್, ನೋಡ್ದ್ಯಾ ಮಹೇಶ್ವರಿ, ನಾನು ನನ್ನ ಸೊಸೆನ ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಾಡ್ಬಿಟ್ಟೆ. ಬನ್ನಿ ಎಲ್ರು ಹೋಗೋಣ ಬಾ. ಏನಕ್ಕ ಇದು ಹೀಗಾಗೋಯ್ತು? ಆ ಸತ್ಯನಾರಾಯಣ ಎಂತ ಟ್ವಿಸ್ಟ್ ಕೊಟ್ಬಿಟ್ಟ. ಏನೇ ಟ್ವಿಸ್ಟ್ ಕೊಟ್ರು ಅಷ್ಟೇ, ಈ ಮದುವೆ ನಡೆಯೋದಕ್ ನಾನ್ ಬಿಡೋದೂ ಇಲ್ಲ. ಅದನ್ನ ಜೀವನ ಪೂರ್ತಿ ಹೀಗೆ ಇರ್ಬೇಕು. ಆ ಕಲ್ಯಾಣಿ ಅದನ್ನ ನೋಡ್ತಾ ಕಣ್ಣೀರಲ್ಲೇ ಕೈ ತೊಳಿಬೇಕು. ಹೇ ರಾಮ್, ಈ ಪೆನ್ ನೆನ್ಪಿದ್ಯಾ? 5ನೇ ಕ್ಲಾಸ್ ಪ್ರಬಂಧ ಸ್ಪರ್ಧೆಯಲ್ಲಿ ನೀನೇ ಮೊದಲು ಬಂದಿದ್ದೆ. ಅದಕ್ಕೆ ನಮ್ಮ ಶಾಲೆಯಿಂದ ಈ ಥರ 2 ಪೆನ್ನು ಪ್ರೈಸಾಗಿ ಕೊಟ್ಟಿದ್ರು. ಅದರಲ್ಲಿ ನೀನು ಒಂದು ಎತ್ತಿಟ್ಕೊಂಡು ನನಗೊಂದು ಕೊಟ್ಟಿದ್ದ. ಅದೇ ಪೆನ್ ಇದು ನೋಡು, ಒಂಚೂರು ಮಸಿ ಖಾಲಿ ಆಗಿಲ್ಲ. ಈ ನವಿಲ್ಗರಿ ನಿಮ್ ತೋಟದಲ್ಲಿ ಸಿಕ್ತು ಅಂತ ನನಗ್ ತಂದು ಕೊಟ್ಟಿದೆ. ಅದನ್ನ ನಾನು ಪುಸ್ತಕದ ಮಧ್ಯ ಇಟ್ಟು ಮರಿ ಹಾಕತ್ತೆ, ದೊಡ್ಡದಾಗಿ ಬೆಳೆಯುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ. ಚೊರ್ಲೆ, ಮರಿನೂ ಹಾಕ್ಲಿಲ್ಲ, ದೊಡ್ಡದಾಗಿ ಬೆಳಿಲೂ ಇಲ್ಲ. ಆದ್ರೆ ನನ್ ಪ್ರೀತಿ ನಿನ್ಮೇಲೆ ಬೆಟ್ಟದಷ್ಟು ಬೆಳೆದಿದೆ.
ಗಟ್ಟಿ ಮೇಳ ಗಟ್ಟಿ ಮೇಳ. ಈ ರಾಮ್, ನಿಮ್ ದೊಡ್ಡಮ್ಮ ಕರೀತಿದ್ದಾರೆ. ಅಯ್ಯೋ, ದೊಡ್ಡಮ್ಮನ? ಅವತ್ ನೀನ್ ಕಟ್ಬೇಕಾಗಿತ್ತಾಳೆ ಚಿನ್ನ ನನ್ನ ಕೈಯಲ್ಲೇ ಇದೆ. ಆದಷ್ಟು ಬೇಗ ಆ ಸಮಯನೂ ಹತ್ರ ಬರ್ತಾ ಇದೆ. ಅಯ್ಯೋ, ನೆನೆಸ್ಕೊಂಡ್ರೇನೆ ಹೊಟ್ಟೆಲಿ ಚಿಟ್ಟೆ ಹಾರಾಡ್ದಂಗ್ ಆಗ್ತಾ ಇದೆ. ನಿನ್ ಕೈಯಾರ ತಾಳಿ ಕಟ್ಟಿಸ್ಕೊಳ್ಳೋ ಈ ಕನ್ಸು ನನ್ಸಾಗತ್ತೆ. ನಾನಿಷ್ಟು ವರ್ಷ ಮನ್ಸಲ್ಲೇ ಇಟ್ಕೊಂಡು ಖುಷಿ ಪಟ್ಟಿದ್ ಸಾಕು. ಇವತ್ತು ಅಪ್ಪ ಅಮ್ಮಂಗೆ ಹೇಳ್ಬಿಡ್ತೀನಿ. ಮಾದೇವ, 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 ಮಾದೇವ. ಏನಮ್ಮ? ಮಾದೇವ, ನಿನ್ಗೊಂದು ಸಿಹಿ ಸುದ್ದಿ ಹೇಳ್ಬೇಕು. ಇಷ್ಟು ವರ್ಷ ಇದ್ದಿದ್ಕೊರ್ಗು ಕೊನೆ ಆಗೋ ಸಮಯ ಬಂತು. ಏನ್ ಸಿಹಿ ಸುದ್ದಿ? ಏನ್ ವಿಷಯ ದೊಡ್ಡಮ್ಮ? ರಾಮ್, ನೀನು ಬಂದ್ಯಾ, ಒಳ್ಳೇದಾಯ್ತು. ಒಂದ್ ನಿಮಿಷ, ಮೊದ್ಲು ದೇವ್ರ ವಿಭೂತಿ ಇಡ್ತೇನೆ. ಇವತ್ತೇನಾಯ್ತು ಗೊತ್ತಾ? ನಮ್ಮ ಮಹಾದೇವನ್ ಮದ್ವೆ ನಿಂತೋಯ್ತಲ್ಲ ಅನ್ನೋ ಬೇಜಾರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ದೇವ್ರ ಹತ್ರ ನನಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದೆ. ಆ ಸಮಯಕ್ಕೆ ಸರಿಯಾಗಿ ಉತ್ತರದ ರೀತಿಯಲ್ಲಿ ಸತ್ಯನಾರಾಯಣ ಅಣ್ಣ ಬಂದ್ರು. ಮಹಾದೇವ, ರಾಮ್, ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿನ್ನ ಮಗ ಮಹಾದೇವನಿಗೆ ನನ್ನ ಮಗಳು ಪ್ರೇಮನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ವಾವ್, ಏನ್ ಹೇಳ್ತಿದ್ರಿ ದೊಡ್ಡಮ್ಮ? ಸತ್ಯನಾರಾಯಣ ಅಂಕಲ್ ಅವ್ರ ಮಗಳು ಪ್ರೇಮನ ಅಣ್ಣನ್ ಕೊಡಕ್ ಒಪ್ಕೊಂಡ್ರ? ಹೌದು ರಾಮ್, ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸೋಣ ಅಂದ್ರು. ನನ್ಗಿವತ್ತು ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ದೊಡ್ಡಮ್ಮ. ಸತ್ಯನಾರಾಯಣ ಅಂಕಲ್ ಒಳ್ಳೆ ನಿರ್ಧಾರನೇ ಮಾಡಿದ್ದಾರೆ. ಮಹಾದೇವ, ನಿನಗೆ ಪ್ರೇಮ ಒಪ್ಕೆ ತಾನೆ? ಯಾಕೋ ಏನು ಮಾತಾಡ್ತಾ ಇಲ್ಲ? ಅಮ್ಮ, ಸತ್ಯನಾರಾಯಣ ಮಾಮ ನಮ್ ಕಷ್ಟ ನೋಡೋಕ್ಕಾಗದೆ ಮಾತು ಕೊಟ್ಟಿರ್ಬೋದೇನೋ. ಪ್ರೇಮಗೆ ಈ ಮದ್ವೆ ಇಷ್ಟ ಇದೆಯಾ ಇಲ್ವಾ ಅಂತ ಒಂದ್ ಮಾತು ಕೇಳ್ಬೇಕಿತ್ತು. ಮಹಾದೇವ, ನಾನು ಅಣ್ಣನ ಹತ್ರ ಇದನ್ನೇ ಕೇಳಿದೆ. ಅದಕ್ಕವ್ರೇನ್ ಹೇಳಿದ್ರು ಗೊತ್ತಾ? ನನ್ ಮಗಳು ನನ್ ಮಾತು ಮೀರೋದಿಲ್ಲ, ಅವಳಿಗೆ ಈ ಮದ್ವೆ ಒಪ್ಪಿಗೆ ಇರತ್ತೆ, ಇದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಮಹಾದೇವನ್ಗೆ ಈ ಮದ್ವೆ ಒಪ್ಪಿಗೆನ ಕೇಳಿ ಅಂತಂದ್ರು. ಈಗ ನೀನು ಒಪ್ಕೊಡೋದು ಒಂದೇ ಬಾಕಿ. ಹೇಳು ಮಹಾದೇವ, ನಿನ್ ಮನ್ಸಲ್ಲಿ ಏನಿದೆ? ಅಮ್ಮ, ನನ್ನ ಮದ್ವೆ ನಿಂತು ಈ ಮನೆ ನೆಮ್ಮದಿನೇ ಹಾಳಾಗಿತ್ತು.
ಈಗ ನಾನು ಪ್ರೇಮನ್ ಮದುವೆ ಆಗೋದ್ರಿಂದ ನೀವೆಲ್ಲರೂ ಖುಷಿಯಾಗಿರ್ತೀರ ಅನ್ನೋದಾದರೆ ನನಗೆ ಒಪ್ಕೇನೆ. ಆಹಾ, ಹುಡುಗ ಒಪ್ಕೊಂಡಾಯ್ತು. ಇನ್ನೇನು ವಾಲ್ಗ ಊದ್ಸೋದೆ. ಅಣ್ಣ ಕಂಗ್ರಾಟ್ಸ್ ಕಣ. ಮೇಡ್ ಫಾರ್ ಈಚ್ ಅದಂತಾರಲ್ಲ, ಆ ರೀತಿ ಆಯ್ತು ನಿಮ್ ಜೋಡಿ. ನೋಡ್ತಾ ಇರ. ಸರಿ, ನಾ ಹೊರಡ್ತೀನಿ. ಬಾಯ್ ಕಣ. ಬರ್ತೀನಿ ನೋಡಮ್ಮ. ಬಾಯ್. ನಾನು ತೋಟದ ಕಡೆ ಹೋಗಿ ಬರ್ತೀನಿ. ಇಷ್ಟು ವರ್ಷ ನಿನ್ ತಂಗಿಗ್ ಮಾತು ಬರೋದಕ್ಕೆ ನಾನ್ ಬಿಟ್ಟಿಲ್ಲ. ಇನ್ನು ನಿನಗೆ ಮದುವೆ ಆಗೋದಕ್ ನಾನ್ ಬಿಡ್ತೀನ? ಸಾಧ್ಯನೇ ಇಲ್ಲ. ಏನಿದು, ಅಮ್ಮ ಅಪ್ಪ ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಏನಾದ್ರೂ ಆಗ್ಲಿ, ನಾನು ರಾಮ್ನ ಪ್ರೀತಿ ಮಾಡ್ತಿರೋ ವಿಷಯನ ಇವತ್ತು ಅವ್ರಿಗೆ ಹೇಳಲೇಬೇಕು. ದೇವ್ರ, ರಾಮ ನಂಗೆ ಹೇಳೋ ಧೈರ್ಯ ಕೊಡು ಪ್ಲೀಸ್. ಓಯ್ ಸುಂಟ್ರಗಾಳಿ, ಏನ್ ಕನ್ಸು ಕಾಣ್ತಿದ್ಯಾ? ಹಾಗೆಲ್ಲ ಏನು ಇಲ್ಲ ಮಗಳೇ, ನಿನಗೊಂದು ವಿಷಯ ಹೇಳ್ಬೇಕು. ಮೊದಲು ನೀನೇ ಹೇಳು. ಅಪ್ಪ. ಆಯ್ತು ಆಯ್ತು, ಮೊದಲು ನಾನೇ ಹೇಳ್ತೀನಿ. ನೋಡು, ಶುಭ ಸಮಾಚಾರನ ದೇವ್ರ ಮುಂದೆನೆ ಹೇಳ್ಬೇಕು. ಬಾ ನನ್ನ ಜೊತೆ. ಶಾರದಾ, ಮಗಳೇ, ನೀನು ಈ ಅಪ್ಪನ ಮುದ್ದಿನ ಮಗಳು. ನೀನು ನನ್ನ ಮಾತನ್ನ ಯಾವತ್ತೂ ಮೀರಲ್ಲ ಅನ್ನೋ ನಂಬಿಕೆಯಲ್ಲಿ ಒಬ್ರಿಗೆ ಒಂದು ಮಾತು ಕೊಟ್ಟು ಬಂದಿದ್ದೀನಿ. ಏನ್ ಮಾತಪ್ಪ? ನನ್ನ ಮಗಳು ಪ್ರೇಮನ ನಿನ್ನ ಮಗ ಮಾಧವನ್ಗೆ ಕೊಡ್ತೀನಿ ಅಂತ ಕಲ್ಯಾಣಿಗೆ ಮಾತು ಕೊಟ್ಟು ಬಂದಿದ್ದೀನಮ್ಮ. ಏನ್ ಹೇಳ್ತಿದ್ಯಪ್ಪ? ಹೌದು ಕಣ, ತುಂಬಾ ಒಳ್ಳೆ ಮನ್ತನ ಅವ್ರದ್ದು. ಮಹಾದೇವ ಕೂಡ ತುಂಬಾ ಒಳ್ಳೆ ಹುಡ್ಗ. ಏನೋ ಜನರಿಗೋಸ್ಕರ ಒಂದ್ ಸ್ವಲ್ಪ ಅಪ್ಪತನ ಮೈ ಮೇಲೆ ಹೇಳ್ಕೊಂಡಿದ್ದಾನ ಅಷ್ಟೇ. ಇಲ್ಲ ಅಂತಂದ್ರೆ ಬಂಗಾರದಂತ ಹುಡ್ಗ. ನಿನ್ಗೆ ತಕ್ಷಣ ಜೋಡಿ ಆಗ್ತಾನೆ ಅಲ್ವೇನ್ರಿ? ಹೌದು ಮಗಳೇ, ಅವನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಈ ನಿನ್ನ ಅಪ್ಪನ ನಿರ್ಧಾರ ನಿನಗೆ ಒಪ್ಪಿಗೆ ಇದೆ ಅಲ್ವಮ್ಮ? ಮಗಳೇ, ಯಾಕಮ್ಮ ಸುಮ್ಮನೆ ನಿಂತಿದೀಯಾ? ಇರಿ, ನೀವೀಗ ದಿಢೀರ್ ಅಂತ ಕೇಳಿದ್ರೆ ಅವಳು ತಾನೇ ಏನ್ ಹೇಳ್ತಾಳೆ? ಅವಳಿಗೂ ಒಪ್ಪಿಗೆ ಇರುತ್ತೆ. ಓಹೋ, ಅಂತೂ ನಿನ್ ಮದ್ವೆ ಚಿಂತೆ ಈ ಅಪ್ಪ ಅಮ್ಮಂಗ್ ತಪ್ತು. ಇರಿ, ಬನ್ನಿ ಸಕ್ಕರೆ ಕೊಡ್ತೇನೆ. ನೆರಳಿಗೂ ಸೂತಕದ ಛಾಯೆಯೋ, ಬೆಳಕಲು ಕಾಣಿಸದ ಮಾಯೆಯೋ. ಘಾಸಿ ಮಾಡಲು ಉಸಿರಲಿ ಬೆರೆತಿದೆ ಹಲವು ನೋವಿನ ಚಡಪಡಿಕೆ. ಚಂದಿರನ ಚಿತೆಯಲಿ ಚುಕ್ಕಿಗಳೆಯತ್ತಂತೆ ಸುರಿದಿವೆ ಹನಿಗಳು ಮುಗಿಲಿನ ಕಣ್ಣಿಂದ. ಸೂಚನೆ ನೀಡದೆ ಲೂಟಿಯಾದ ಬಾಳು, ಯೋಚನೆ ಮಾಡುತ್ತಾ ಮಾತು ಮೂಕಾಯಿದೆ. ತಕೋ ಉಲ್ಲಾಸ
ಸದಾ ಹೊತ್ತೆಲ್ಲವೂ ಸತ್ತೇ ಹೋಯಿತೆ. ಇದೇನಕ್ಕ ಇವಾಗ ಆಗ್ತಿರೋದು ನೋಡಿದ್ರೆ ಆ ಮಾದೇವಂಗೆ ಇನ್ನೇನ್ ಮದುವೆ ಆಗುತ್ತೆ ಅಂತ ಅನಿಸ್ತಿದೆ. ಆ ಸತ್ಯನಾರಾಯಣ ಇದ್ದಕ್ಕಿದ್ದಾಗೆ ಬಂದು ಎಲ್ಲಾನು ಹಾಳು ಮಾಡಾಕ್ಬಿಟ್ಟ. ಛೇ, ಮಹಾನ್ ಕಂತ್ರಿ ಕಣೋ ಅವನು. ಇಡೀ ಆಸ್ತಿ ಮಹಾದೇವನ ಹೆಸರಲ್ಲಿದೆ. ಪ್ರೇಮನ್ನ ಅವನ ಜೊತೆ ಮದ್ವೆ ಮಾಡಿದ್ರೆ ಎಲ್ಲ ಆಸ್ತಿನೂ ಅವರಿಬ್ರೆ ಅನುಭವಿಸ್ಬೋದು ಅನ್ನೋ ಯೋಚನೆ ಅವನಿಗೆ. ಹ್ಞೂ ಅಕ್ಕ, ಇಲ್ಲ ಅಂದ್ರೆ ಇನ್ನೇನು, ಜೈಲಿಗೆ ಹೋಗಿ ಬಂದಿರೋ ಅವನ್ಗೆ ಯಾರು ಹೆಣ್ಣು ಕೊಡ್ತಾರೆ? ಇಡೀ ಊರಿಗೂರೇ ಅವ್ನ್ ಬೇಡ ಅನ್ಬೇಕಾದ್ರೆ ಆ ಸತ್ಯನಾರಾಯಣ ತಾನೇ ಮುಂದೆ ಬಂದಿದ್ದಾನೆ. ಹೌದು ಕಣೋ, ಅವನ ಯೋಚನೆ ಈಡೇರ್ಬಾರ್ದು, ಈ ಮದ್ವೆ ನಡಿಬಾರ್ದು. ಈ ಮಹಾದೇವ ಯಾರ ಜೊತೆನಾದ್ರೂ ಹೊಡೆದಾಡ್ಕೊಂಡು ಕೇಸ್ ಮಾಡ್ಕೊಂಡು ಜೈಲ್ಗೆ ಹೋಗೋ ತರ ಮಾಡ್ಬೇಕು. ಅವನನ್ನ ಜೈಲಿಗೆ ಕಳ್ಸೋದೇನ್ ದೊಡ್ಡ ವಿಷಯ ಅಲ್ಲಕ್ಕ. ಆದ್ರೆ ನಿನ್ ಮಗ ಇದಾನಲ್ಲ, ದೊಡ್ಡ ಕಾರಣನ್ ತರ ಹೋಗಿ ಅವನ್ನ ಜೈಲಿಂದ ಬಿಡ್ಸ್ಕೊಂಡ್ ಬಂದ್ಬಿಡ್ತಾನೆ. ಅವನೊಬ್ಬ, ಅವನ್ಗೆ ಈ ಅಮ್ಮನ್ ಸಂಕಟ ಅರ್ಥನೇ ಆಗಲ್ಲ. ಆತದ ದೊಡ್ಡಮ್ಮ ದೊಡ್ಡಮ್ಮ ಅಂತ ದೊಡ್ಡಮ್ಮನ್ ಬಾಲ ಹಿಡ್ಕೊಂಡು ಓಡಾಡ್ತಿರ್ತಾನೆ. ಇರ್ಲಿ ಮೊದ್ಲು ಈ ಮದ್ವೆ ನಿಲ್ಲಿಸ್ಬೇಕು. ಅದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಬೇಕು. ಕಂಗ್ರಾಟ್ಸ್ ಕಣೆ. ನಂಗೆ ಇಲ್ಲಿ ಮುಳ್ಳಿನ ಮೇಲೆ ಕೂತಾಗ್ತಿದೆ. ನಿಂಗೆ ತಮಾಷೆನಾ? ಏನೇ ಟೆನ್ಷನ್ ಆಗ್ತಾ ಇದೀಯಾ? ಆಗ್ಲೇಬೇಕಲ್ಲ, ಮದ್ವೆ ಅಂದ್ರೆ ಏನ್ ಸುಮ್ನೆನಾ? ಇನ್ಮೇಲೆ ನೀನು ಮುಂಚೆ ತರ ಓಡಾಡಕ್ಕಾಗಲ್ಲ ಬಿಡು. ಸಾಕು ರಾಮ್, ತಮಾಷೆ ಮಾಡ್ಬೇಡ. ಕಾಲ ಕೈ ಮೀರೋಗಕ್ಕೂ ಮುಂಚೆ ನಾವೇನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ದೊಡ್ಡ ಎಡ್ವರ್ಟ್ ಆಗುತ್ತೆ. ಏನಾದ್ರೂ ಮಾಡ್ಬೇಕಾ? ಹೌದು ಮತ್ತೆ, ನಮ್ಮಪ್ಪಂಗೆ ನಿಮ್ ದೊಡ್ಡಮ್ಮಂಗೆ ನಮ್ ಪ್ರೀತಿ ವಿಷಯ ಗೊತ್ತೇ ಇಲ್ಲ. ಅದಕ್ಕೆ ನಮ್ಮಪ್ಪ ಹೋಗಿ ನಿಮ್ ದೊಡ್ಡಮ್ಮನ ಹತ್ರ ಮಾತು ಕೊಟ್ಟಿರೋದು. ಈ ತರ ಮದ್ವೆ ಫಿಕ್ಸ್ ಮಾಡಿದಾರೆ. ಛೇ, ಇನ್ನೇನು ಎಲ್ಲ ವಿಷಯನೂ ಅಪ್ಪಂಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ ಗೊತ್ತಾ, ಅಷ್ಟ್ರಲ್ಲಿ ಹೀಗೆಲ್ಲ ಆಗಿದೆ. ಹೇ, ಏನ್ ಮಾತಾಡ್ತಿದ್ಯಾ ನೀನು? ನಮ್ ಪ್ರೀತಿ ವಿಷಯ ಅಂತ ಏನೇನೋ ಮಾತಾಡ್ತಿದ್ಯಲ್ಲ. ಹೌದು, ನಮ್ ಪ್ರೀತಿ ವಿಷಯನೇ. ಬಾ, ಈಗ್ಲೇ ಹೋಗಿ ನಮ್ಮ ಮನೆಯವ್ರಿಗೆಲ್ಲ ವಿಷಯ ಹೇಳ್ಬೇಡಣ. ಬಾ. ಪ್ರೇಮ, ಏನಿದೆಲ್ಲ? ಪ್ಲೀಸ್ ಸಾಕ್ ಮಾಡು. ನನ್ಗೆ ಈ ರೀತಿ ತಮಾಷೆ ಎಲ್ಲ ಇಷ್ಟ ಆಗಲ್ಲ. ತಮಾಷೆ ಮಾಡ್ತಿರೋದು ನಾನಲ್ಲ, ನೀನು. ನನ್ಗೆ ಇಲ್ಲಿ ಗೆದೆ ಹೊಡ್ಕೋತಾನೆ ಇದೆ, ಅದ್ರ ಮಧ್ಯದಲ್ಲಿ ನೀನ್ ಇನ್ನ ಭಯ ಪಡಿಸ್ತಿದ್ಯಾ? ನೋಡು, ಬಾರೋ, ಈಗ್ಲೇ ಹೋಗಿ ಪ್ರೀತಿ ವಿಷಯನ ಎಲ್ಲ ಹೇಳ್ಬೇಡಣ. ಬಾ. ಸ್ಟಾಪ್ ಇಟ್ ಪ್ರೇಮ. ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ನಿಜವಾಗ್ಲೂ ಇಂಥ ತಮಾಷೆ ಇಷ್ಟ ಆಗಲ್ಲ. ಯಾಕ್ ರಾಮ್ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ಅಲ್ಲ, ನಮ್ ಪ್ರೀತಿ ವಿಷಯನ ಮನೆಯವ್ರಿಗೆ ಹೋಗಿ ಹೇಳೋಣ ಅನ್ನೋದು ತಮಾಷೆ ವಿಷಯನ? ನೀನ್ ಅತಿಯಾಗಾಡ್ತಿರೋದು. ಏ ಪ್ರೇಮ, ನಾವ್ಯಾವಾಗ ಪ್ರೀತಿ ಮಾಡಿದೀವಿ? ಇನ್ನ ನಿನ್ ತಮಾಷೆ ಮುಗ್ದಿಲ್ವಾ? ಆಯ್ತಪ್ಪ, ಎಲ್ಲ ಮುಗಿಸ್ಕೊಂಡ್ಬಿಡು, ಆಮೇಲೆ ಮನೆಗೆ ಹೋಗಿ ವಿಷಯ ಹೇಳೋಣ. ನೀನ್ ನಿಜವಾಗ್ಲೂ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಪ್ರೇಮ? ಏಯ್, ಇದ್ರಲ್ಲಿ ತಮಾಷೆ ಮಾಡೋದೇನೋ ಇದೆ? ಓಕೆ ನೋಡು, ನಾನ್ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ನಾವ್ಯಾವಾಗ ಪ್ರೀತಿ ಮಾಡಿದ್ವಿ? ಇದೇನೋ ಹೀಗ್ ಮಾತಾಡ್ತಿದ್ಯಾ? ಓ, ಅಮ್ಮಂಗೆ ನಮ್ ಪ್ರೀತಿ ವಿಷಯ ಹೇಳಿರೋದು ನಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಮೊನ್ನೆ ನಿನ್ ದೇವಸ್ಥಾನದಲ್ಲಿ ಅಮ್ಮನ್ ಜೊತೆ ನಮ್ ಪ್ರೀತಿ ವಿಷಯ ಹೇಳಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಇನ್ನ ನೀನ್ ಏನೇ ನಾಟಕ ಮಾಡಿದ್ರು ನಾನ್ ಹೆದರಲ್ಲ. ಏನು? ಮೊನ್ನೆ ದೇವಸ್ಥಾನದಲ್ಲಿ ಮಾತಾಡಿದ್ದ? ನೀನ್ ನನ್ನ ಪ್ರೇಮನ ಒಪ್ಕೊಂಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಯ್ಯೋ ಪ್ರೇಮ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅವತ್ತು ಅಮ್ಮನ ಹತ್ರ ಬೇರೆ ವಿಷಯನೇ ಮಾತಾಡ್ತಿದ್ದೆ. ನನ್ ಬೆಸ್ಟ್ ಫ್ರೆಂಡ್ ನೀನು. ನಾನೇ ನಿನ್ನ ಪ್ರೀತಿ ಮಾಡ್ಲಿ? ತಮಾಷೆಗೂ ಹೀಗೆಲ್ಲ ಮಾತಾಡ್ಬೇಡ ನೀನು.
ಆಯ್ತು, ಈ ತಮಾಷೆನ ಆಟದಲ್ಲಿ ನೀನೇ ಗೆದ್ದೆ, ನಾನೇ ಸೋತೋದೆ ಆಯ್ತಾ? ದಯವಿಟ್ಟು ಹಿಂಗೆ ಕಾಡಿಸ್ಬೇಡ. ಹೀಗೆ ಹೋಗಿ ಮನೆಯವ್ರಿಗೆ ಎಲ್ಲಾ ವಿಷಯನ ಹೇಳ್ಬಿಡೋಣ ಬಾ, ಇಲ್ಲಾಂದ್ರೆ ಎಡ್ವಟ್ ಆಗುತ್ತೆ. ನಿನಗೆ ಹೇಳೋದು ಅರ್ಥ ಆಗ್ತಿಲ್ವಾ? ಪ್ರೇಮ, ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅವತ್ ದೇವಸ್ಥಾನದಲ್ಲಿ ಅಮ್ಮನ ಹತ್ರ ಪ್ರೀತಿ ವಿಷಯನೇ ಹೇಳ್ತಿದ್ದೆ. ಆದ್ರೆ ನಾನು ಪ್ರೀತಿ ಮಾಡ್ತಿರೋದು ನಿನ್ನನ್ನಲ್ಲ, ಸ್ನೇಹ. ತಮಾಷೆ ಮಾಡಿ ಸಾಕು ರಾಮ್, ದಯವಿಟ್ಟು ಸಾಕು ರಾಮ್. ನಂಗೆ ಇದನ್ನೆಲ್ಲ ಕೇಳೋದಕ್ಕಾಗ್ತಾ ಇಲ್ಲ. ನಮ್ಮ ಹಾಸ್ಪಿಟಲ್ MD ಮಗಳು ಸ್ನೇಹ ಮತ್ತೆ ನಾನು ಪ್ರೀತಿಸ್ತಾ ಇದೀವಿ. ಇವಳು ಸ್ನೇಹ,